ಡಿ ಸಿ ಸಿ ಬ್ಯಾಂಕ್ನ ಯಾವ ಮಾದರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರು. ಮುಂಬರುವ ದಿನಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ತರ್ತೀವಿ ಅಂತ ಹೇಳಿದರು. ಒಟ್ಟಿಗೆ ನಾವು ಎಲ್ಲರೂ ಶೇರ್ ಮಾಡಬೇಕಾಗುತ್ತೆ. ಕೋಆಪ್ರೇಟಿವ್ ಅಂದರೆ ಸಹಕಾರ ಕ್ಷೇತ್ರ ಅಂತಂದರೆ ಒಂದು ಶರೀರ ಇದ್ದಂಗೆ. ಅದು ಹೊಟ್ಟೆ ಎಸೆದಾಗ ಬ್ರೈನ್ ಹೇಳುತ್ತೆ ಹೊಟ್ಟೆ ಎಸೆದಿದೆ ಅಂತೇಳಿ. ಬ್ರೈನ್ ಹೇಳುತ್ತೆ ಕೈಗೆ, ನೀನು ತಾಟಲ್ಲಿ ಊಟ ಇದೆ ಅದನ್ನು ತೊಗೊಂಡು ಬಾಯಿಗೆ ಹಾಕು ಅಂತೇಳಿ ಬ್ರೈನ್ ಕೈಗೆ ಹೇಳುತ್ತೆ. ಕೈ ಇದ್ದದ್ದು ತೊಗೊಂಡು ಮಾಡಬೇಕಾಗತ್ತೆ. ಬ್ರೈನ ಬಾಯಿ ಅಪೇಕ್ಷೆ ಪಟ್ಟ ಕೈ ಕೆಲಸ ಮಾಡದೇ ಇದ್ದರೆ ಒಟ್ಟಿಗೆ ಅನಿಸಿರಲ್ಲ. ಹಂಗೆ ಕೋಆಪ್ರೇಟಿವ್ ಅಂದಾಗ ಎಲ್ಲರೂ ಸೇರಿಕೊಂಡು ಮಾಡಬೇಕಾಗುತ್ತೆ. ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಈ ವಿಷಯದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಹೇಳಿದ್ನಲ್ಲ, ರೋಗ ಬಯಸಿದ್ದು ಹಾಲು, ಡಾಕ್ಟ್ರ್ ಹೇಳಿದ್ದು ಹಾಲು, ಜನ ಬಯಸಿದ್ದು ಅದನ್ನೇ, ಅದಾಗಿದೆ. ಸರ್, ಈಗ ಕಾಗೆ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು. ನಿಮ್ಮ ಅನುಭವನ ಅವರಿಗೆಲ್ಲ ಹೇಳ್ತೀರನ್ ಸರ್ ಹೇಗೆ ಅಂತ? 100% ನನ್ನ ಅನುಭವನ ಎಲ್ಲವನ್ನು ಇಬ್ಬರ ಜೊತೆಗೆ ಹಂಚ್ಕೋತೀನಿ. ಹಂಚಿಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕೋ ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ. ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ನಾವೇನು ಸುಮಾರು 15-16 ಜನ ನಿರ್ದೇಶಕರಿದ್ದೀವಿ. ಎಲ್ಲರ ಜವಾಬ್ದಾರಿ ಇದೆ. ಇದು 16+ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು. ಅದು ನಾಮಕವಾಸ್ತಿ ಇರುತ್ತೆ. 16 ಜನರದ್ದು ಇದು ಜವಾಬ್ದಾರಿ ಇರುತ್ತೆ. 15 ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಬಂದಿರತಕ್ಕಂಥವ್ರು ಒಬ್ಬರು. ಎಲ್ಲರದ್ದು ಜವಾಬ್ದಾರಿ ಇದೆ. ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ. ಯಾಕೆಂದರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು. ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಈಗೂ ಕೂಡ ಬೆಳವಣಿಗೆಯಲ್ಲಿದೆ. ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ರು ಅಂತೇಳಿ, ಅದು ನಿಜಾನ ಸರ್? ಅದು ಮುಖ್ಯಮಂತ್ರಿಗಳು ಏನಾದರೂ ಹಂಗೆ ಭಾಗವಹಿಸುವಂಥ ಸಂದರ್ಭ ಬಂದರೆ ನನಗೂ ಹೇಳ್ತಿದ್ರಲ್ಲ. ಅವರು ಏನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಅಥವಾ ಸೂಚನೆ ಆಗಲಿ ಮಾಡಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮತ್ತು ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಸಮಿತಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ನನ್ನ ಮುಖಾಂತರನ ಒಂದು ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅವ್ರೇನಾದರೂ ಅಂಥ ಆಸಕ್ತಿ ಇದ್ದಿದ್ದರೆ ಮೊದಲು ನನಗೆ ಹೇಳ್ತಿದ್ರು. ಅವರು ಈ ಜಿಲ್ಲೆ ಬಗ್ಗೆ ಏನಾದರೂ ಅಷ್ಟೊಂದು ಆಸಕ್ತಿಯನ್ನು ಈ ಚುನಾವಣೆ ಬಗ್ಗೆ ಆಸಕ್ತಿನೂ ವಹಿಸಿಲ್ಲ. ಅವ್ರದ್ದೇ ಇರ್ತಕ್ಕಂಥ ಸಾಕಷ್ಟು ಕೆಲಸಗಳಿರ್ತವೆ. ಇದ್ರ ಬಗ್ಗೆ ಯಾಕೆ ಅವ್ರು ಗಮನ ಹರಿಸ್ತಾರೆ? ಈ ಮುಂಬರುವ ದಿನಗಳಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಸರ್ ಹಾಗಾದರೆ ಡಿ ಸಿ ಸಿ ಬ್ಯಾಂಕಿನ? ಹಿಂದೂ ಸಿಕ್ಕಿದೆ, ಈಗೂ ಸಿಗುತ್ತೆ, ಮುಂದೂ ಸಿಗುತ್ತೆ. ಆಮೇಲೆ ಡಿ ಸಿ ಸಿ ಬ್ಯಾಂಕ್ನ ಯಾವ ಮಾದರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರು. ಮುಂಬರುವ ದಿನಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ತರ್ತೀವಿ ಅಂತ ಹೇಳಿದರು. ಒಟ್ಟಿಗೆ ನಾವು ಎಲ್ಲರೂ ಶೇರ್ ಮಾಡಬೇಕಾಗುತ್ತೆ. ಕೋಆಪ್ರೇಟಿವ್ ಅಂದರೆ ಸಹಕಾರ ಕ್ಷೇತ್ರ ಅಂತಂದರೆ ಒಂದು ಶರೀರ ಇದ್ದಂಗೆ. ಅದು ಹೊಟ್ಟೆ ಎಸೆದಾಗ ಬ್ರೈನ್ ಹೇಳುತ್ತೆ ಹೊಟ್ಟೆ ಎಸೆದಿದೆ ಅಂತೇಳಿ. ಬ್ರೈನ್ ಹೇಳುತ್ತೆ ಕೈಗೆ, ನೀನು ತಾಟಲ್ಲಿ ಊಟ ಇದೆ ಅದನ್ನು ತೊಗೊಂಡು ಬಾಯಿಗೆ ಹಾಕು ಅಂತೇಳಿ ಬ್ರೈನ್ ಕೈಗೆ ಹೇಳುತ್ತೆ. ಕೈ ಇದ್ದದ್ದು ತೊಗೊಂಡು ಮಾಡಬೇಕಾಗತ್ತೆ. ಬ್ರೈನ ಬಾಯಿ ಅಪೇಕ್ಷೆ ಪಟ್ಟ ಕೈ ಕೆಲಸ ಮಾಡದೇ ಇದ್ದರೆ ಒಟ್ಟಿಗೆ ಅನಿಸಿರಲ್ಲ. ಹಂಗೆ ಕೋಆಪ್ರೇಟಿವ್ ಅಂದಾಗ ಎಲ್ಲರೂ ಸೇರಿಕೊಂಡು ಮಾಡಬೇಕಾಗುತ್ತೆ. ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಈ ವಿಷಯದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಹೇಳಿದ್ನಲ್ಲ, ರೋಗ ಬಯಸಿದ್ದು ಹಾಲು, ಡಾಕ್ಟ್ರ್ ಹೇಳಿದ್ದು ಹಾಲು, ಜನ ಬಯಸಿದ್ದು ಅದನ್ನೇ, ಅದಾಗಿದೆ. ಸರ್, ಈಗ ಕಾಗೆ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು. ನಿಮ್ಮ ಅನುಭವನ ಅವರಿಗೆಲ್ಲ ಹೇಳ್ತೀರನ್ ಸರ್ ಹೇಗೆ ಅಂತ? 100% ನನ್ನ ಅನುಭವನ ಎಲ್ಲವನ್ನು ಇಬ್ಬರ ಜೊತೆಗೆ ಹಂಚ್ಕೋತೀನಿ. ಹಂಚಿಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕೋ ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ. ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ನಾವೇನು ಸುಮಾರು 15-16 ಜನ ನಿರ್ದೇಶಕರಿದ್ದೀವಿ. ಎಲ್ಲರ ಜವಾಬ್ದಾರಿ ಇದೆ. ಇದು 16+ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು. ಅದು ನಾಮಕವಾಸ್ತಿ ಇರುತ್ತೆ. 16 ಜನರದ್ದು ಇದು ಜವಾಬ್ದಾರಿ ಇರುತ್ತೆ. 15 ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಬಂದಿರತಕ್ಕಂಥವ್ರು ಒಬ್ಬರು.
ಎಲ್ಲರದ್ದು ಜವಾಬ್ದಾರಿ ಇದೆ. ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ. ಯಾಕೆಂದರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು. ಸಣ್ಣ ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಈಗೂ ಕೂಡ ಬೆಳವಣಿಗೆಯಲ್ಲಿದೆ. ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಸರ್, ಈಗ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ರು ಅಂತೇಳಿ ಅದು ನಿಜಾನ ಸರ್? ಅದು ಮುಖ್ಯಮಂತ್ರಿಗಳು ಏನಾದರೂ ಹಂಗೆ ಭಾಗವಹಿಸುವಂಥ ಸಂದರ್ಭ ಬಂದರೆ ನನಗೂ ಹೇಳ್ತಿದ್ರಲ್ಲ, ಅವರು ಏನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಅಥವಾ ಸೂಚನೆ ಆಗಲಿ ಮಾಡಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮತ್ತು ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಸಮಿತಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ನನ್ನ ಮುಖಾಂತರನ ಒಂದು ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅವ್ರೇನಾದರೂ ಅಂಥ ಆಸಕ್ತಿ ಇದ್ದಿದ್ದರೆ ಮೊದಲು ನನಗೆ ಹೇಳ್ತಿದ್ರು. ಅವರು ಈ ಜಿಲ್ಲೆ ಬಗ್ಗೆ ಏನಾದರೂ ಅಷ್ಟೊಂದು ಆಸಕ್ತಿಯನ್ನು ಈ ಚುನಾವಣೆ ಬಗ್ಗೆ ಆಸಕ್ತಿನೂ ವಹಿಸಿಲ್ಲ. ಅವ್ರದ್ದೇ ಇರತಕ್ಕಂಥ ಸಾಕಷ್ಟು ಕೆಲಸಗಳಿರ್ತವೆ. ಇದ್ರ ಬಗ್ಗೆ ಯಾಕೆ ಅವ್ರು ಗಮನ ಹರಿಸ್ತಾರೆ? ಈ ಮುಂಬರುವ ದಿನಗಳಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಸರ್ ಹಾಗಾದ್ರೆ DCC ಬ್ಯಾಂಕಿನ? ಹಿಂದೂ ಸಿಕ್ಕಿದೆ, ಈಗೂ ಸಿಗುತ್ತೆ, ಮುಂದೂ ಸಿಗುತ್ತೆ. ಆಮೇಲೆ DCC ಬ್ಯಾಂಕ್ನ ಯಾವ ಮಾದರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರು. ಮುಂಬರುವ ದಿನಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ತರ್ತೇವೆ ಅಂತ ಹೇಳಿದರು. ಒಟ್ಟಿಗೆ ನಾವು ಎಲ್ಲರೂ ಶೇರ್ ಮಾಡಬೇಕಾಗತ್ತೆ. ಕೋಆಪ್ರೇಟಿವ್ ಅಂದರೆ ಸಹಕಾರ ಕ್ಷೇತ್ರ ಅಂತಂದರೆ ಒಂದು ಶರೀರ ಇದ್ದಂಗೆ. ಅದು ಹೊಟ್ಟೆ ಎಸೆದಾಗ ಬ್ರೈನ್ ಹೇಳುತ್ತೆ ಹೊಟ್ಟೆ ಎಸೆದಿದೆ ಅಂತೇಳಿ. ಬ್ರೈನ್ ಹೇಳುತ್ತೆ ಅದು ಕೈಗೆ, ನೀನು ತಾಟಲ್ಲಿ ಊಟ ಇದೆ ಅದನ್ನು ತೊಗೊಂಡು ಬಾಯಿಗೆ ಹಾಕು ಅಂತೇಳಿ ಬ್ರೈನ್ ಕೈಗೆ ಹೇಳುತ್ತೆ. ಕೈ ಇದ್ದದ್ದು ತೊಗೊಂಡು ಮಾಡಬೇಕಾಗತ್ತೆ. ಬ್ರೈನ ಬಾಯಿ ಅಪೇಕ್ಷೆ ಪಟ್ಟಾಗ ಕೈ ಕೆಲಸ ಮಾಡದೇ ಇದ್ದರೆ ಒಟ್ಟಿಗೆ ಅನಿಸಿರಲ್ಲ. ಹಂಗೆ ಕೋಆಪ್ರೇಟಿವ್ ಅಂದಾಗ ಎಲ್ಲರೂ ಸೇರಿಕೊಂಡು ಮಾಡಬೇಕಾಗತ್ತೆ. ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಈ ವಿಷಯದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಹೇಳಿದ್ನಲ್ಲ, ರೋಗ ಬಯಸಿದ್ದು ಹಾಲು, ಡಾಕ್ಟ್ರ್ ಹೇಳಿದ್ದು ಹಾಲು, ಜನ ಬಯಸಿದ್ದು ಅದನ್ನೇ, ಅದಾಗಿದೆ. ಸರ್, ಈಗ ಕಾಗೆ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು. ನಿಮ್ಮ ಅನುಭವನ ಅವರಿಗೆಲ್ಲ ಹೇಳ್ತೀರನ್ ಸರ್ ಹೇಗೆ ಅಂತ? 100% ನನ್ನ ಅನುಭವನ ಎಲ್ಲವನ್ನು ಇಬ್ಬರ ಜೊತೆಗೆ ಹಂಚ್ಕೋತೀನಿ. ಹಂಚಿಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕೋ ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ. ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ನಾವೇನು ಸುಮಾರು 15-16 ಜನ ನಿರ್ದೇಶಕರಿದ್ದೀವಿ. ಎಲ್ಲರ ಜವಾಬ್ದಾರಿ ಇದೆ. ಇದು 16+ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು. ಅದು ನಾಮಕವಾಸ್ತಿ ಇರುತ್ತೆ. 16 ಜನರದ್ದು ಇದು ಜವಾಬ್ದಾರಿ ಇರುತ್ತೆ. 15 ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಬಂದಿರತಕ್ಕಂಥವ್ರು ಒಬ್ಬರು. ಎಲ್ಲರದ್ದು ಜವಾಬ್ದಾರಿ ಇದೆ. ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ. ಯಾಕೆಂದರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು. ಸಣ್ಣ ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಈಗೂ ಕೂಡ ಬೆಳವಣಿಗೆಯಲ್ಲಿದೆ. ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಸರ್, ಈಗ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ರು ಅಂತೇಳಿ ಅದು ನಿಜಾನ ಸರ್? ಅದು ಮುಖ್ಯಮಂತ್ರಿಗಳು ಏನಾದರೂ ಹಂಗೆ ಭಾಗವಹಿಸುವಂಥ ಸಂದರ್ಭ ಬಂದರೆ ನನಗೂ ಹೇಳ್ತಿದ್ರಲ್ಲ, ಅವರು ಏನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಅಥವಾ ಸೂಚನೆ ಆಗಲಿ ಮಾಡಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮತ್ತು ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಸಮಿತಿ ಮಾಡಿ ನನ್ನನ್ನು ಅಧ್ಯಕ್ಷ ಮಾಡಿ ನನ್ನ ಮುಖಾಂತರನ ಒಂದು ತಿದ್ದುಪಡಿ ಮಾಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅವ್ರೇನಾದರೂ ಅಂಥ ಆಸಕ್ತಿ ಇದ್ದಿದ್ದರೆ ಮೊದಲು ನನಗೆ ಹೇಳ್ತಿದ್ರು. ಅವರು ಈ ಜಿಲ್ಲೆ ಬಗ್ಗೆ ಏನಾದರೂ ಅಷ್ಟೊಂದು ಆಸಕ್ತಿಯನ್ನು ಈ ಚುನಾವಣೆ ಬಗ್ಗೆ ಆಸಕ್ತಿನೂ ವಹಿಸಿಲ್ಲ. ಅವ್ರದ್ದೇ ಇರತಕ್ಕಂಥ ಸಾಕಷ್ಟು ಕೆಲಸಗಳಿರ್ತವೆ. ಇದ್ರ ಬಗ್ಗೆ ಯಾಕೆ ಅವ್ರು ಗಮನ ಹರಿಸ್ತಾರೆ? ಈ ಮುಂಬರುವ ದಿನಗಳಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಸರ್ ಹಾಗಾದ್ರೆ DCC ಬ್ಯಾಂಕಿನ? ಹಿಂದೂ ಸಿಕ್ಕಿದೆ, ಈಗೂ ಸಿಗುತ್ತೆ, ಮುಂದೂ ಸಿಗುತ್ತೆ.